ಫಸ್ಟು ಬೇಸ್ ಲೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಇಲ್ಲಿ 2 ಸಾರಿ ನಾಟ್ ಹಾಕ್ಕೊಳ್ಳೋಣ ಸ್ಯಾರಿಗೆ. ಈ ಥರ 2 ಸಾರಿ ಹಾಕ್ಕೊಳ್ಳೋದ್ರಿಂದ ನಮಗಿದು ಬಿಚ್ಚೋದಿಲ್ಲ, ಅದಕ್ಕೆ 2 ಸಾರಿ ಹಾಕ್ತೀವಿ. ನೆಕ್ಸ್ಟ್ ಒಂದು ಚೈನು, ಒಂದು ಲಾಕು, ಮತ್ತು ಒಂದು ಚೈನು, ಒಂದು ಲಾಕು. ಒಂದು ಚೈನು ಸ್ಯಾರಿಗೆ ಲಾಕು. ಇದೇ ಥರ ಸ್ಯಾರಿ ಪೂರ್ತಿ ಹಾಕೋಣ. ಒಂದು ಚೈನು, ಒಂದು ಲಾಕು. ಈ ಥರ ಪೂರ್ತಿ ಹಾಕ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ಫ್ಲವರ್ ಬೀಡ್ಸ್ ತೋರಿಸ್ತಾ ಇದ್ದೀನಿ. ಈ ಥರ ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು. ನೀವು ಸ್ಯಾರಿ ಮ್ಯಾಚಿಂಗ್ ಯಾವ ಕಲರ್ ಬೇಕಾದರೂ ಬೀಡ್ಸು ತೊಗೋಬೋದು. ಇದು ಕ್ರಿಸ್ಟಲ್ಲು ಮತ್ತು ಇದು ಮೆಟಲ್ ಬೀಡ್ಸು. 6 ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಈ ಥರ ಪೋಣಿಸ್ಕೋಬೇಕು, ದಾರಕ್ಕೆ ಪೋಣಿಸ್ಕೊಂಡು ಇದನ್ನು ಸಿಲ್ಕ್ ಥ್ರೆಡ್ಗೆ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ತೊಗೊಂಡಿದ್ದೀವಲ್ಲ 2 ಎಳೆ, ಈ ಥರ ಹಾಕಬೇಕು. ಈ ಥರ ತೊಗೊಂಡು ಈ ಥರ ಹಂಗೆ ಬೀಡ್ಸ್ನೆಲ್ಲ ಇದರೊಳಗಡೆ ಕಳಿಸಿದರೆ ಅಷ್ಟು ಈ ಸಿಲ್ಕ್ ಥ್ರೆಡ್ಡಲ್ಲಿ ಬಂದುಬಿಡುತ್ತೆ. ಈ ಥರ ನೆಕ್ಸ್ಟ್ ಡಿಸೈನ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಫ್ಲವರ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕ್ರಿಸ್ಟಲ್ ಇದೆಯಲ್ಲ 6 ಅಷ್ಟೇ ತೊಗೊಂಡು ಈ ಥರ ಇಲ್ಲೇ ಲಾಕ್ ಮಾಡೋಣ. ಲಾಕ್ ಮಾಡಿ ಇನ್ನೊಂದು ಸರಿ ಇಲ್ಲೇ ಲಾಕ್ ಮಾಡೋಣ. ನೆಕ್ಸ್ಟ್ ಗೋಲ್ಡ್ ತೊಗೊಂಡು ಗೋಲ್ಡು ಇದಕ್ಕಿಲ್ಲೇ ಲಾಕ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಸರಿ ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಈ ಥರ ಲಾಕ್ ಮಾಡಿ, ಈ ಥರ ಆದಮೇಲೆ 8 ಚೈನ್ ಹಾಕಬೇಕಾಗುತ್ತೆ. 1 2 3 4 5 6 7 8 ಚೈನ್ ಆದಮೇಲೆ 1 2 3 4 ಇಲ್ಲಿಗೆ ಲಾಕ್ ಮಾಡಿ ಸ್ಯಾರಿ ತಿರುಗಿಸಿ ಈ ಥರ 3 ಚೈನ್ ಹಾಕೋಣ. ತ್ರೀ ಚೈನ್ ಹಾಕಿ ಕ್ರೋಶದ ಮೇಲೆ 2 ಸಾರಿ ತಗೊಂಡು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕೋಣ.
1 2 2 ಕಂಬ ಆಗಿದೆ. ಟ್ರಿಬಲ್ ಕ್ರೋಶೆ ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯಿಂದ ಎರಡನ್ನು ಒಂದು ಮಾಡಿ, ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಇದೇ ಥರ 6 ಹಾಕಬೇಕಾಗತ್ತೆ. ಈಗ 4 ಆಗಿದೆ, ಇನ್ನು 2 ಹಾಕೋಣ. ಈ ಥರ ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಇದು ಈಗ 6 ಕಂಬ ಆಗಿದೆ. ನೆಕ್ಸ್ಟ್ ಡಬಲ್ ಕ್ರೋಶೆಯಿಂದ ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಎಲ್ಲ ರಿಂಗಿಂದ ಒಂದು ಸಾರಿ ಸಿಂಗಲ್ ಕ್ರೋಶೆಯಿಂದ ಹಾಕೋಣ. ಈ ಥರ ಹಾಕಿ ಸ್ಯಾರಿ ತಿರುಗಿಸಿ ಬೀಡ್ಸ್ ಹಾಕೋಣ. ಈಗ ಬೀಡ್ಸಿಗೆ ಇಲ್ಲೇ ಲಾಕ್ ಮಾಡಿ, ಇಲ್ಲಿ ಈ ಚೈನ್ ಇದೆಯಲ್ಲ, ಈ ಚೈನಿಗೆ ಲಾಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಬೀಡ್ಸ್ ತೊಗೊಂಡಿದ್ದೀನಿ. ಇದೇ ಥರ 7 ಬೀಡ್ಸ್ ಹಾಕೋಣ. ಈ ಚೈನಿಗೆ ಹಾಕೋಣ. ನೆಕ್ಸ್ಟ್ ಇಲ್ಲೇ ಇರೋ ಚೈನಿಗೆ ಹಾಕೋಣ. ಈ ಬೀಡ್ಸಿಗೆ ಇಲ್ಲೇ ಲಾಕ್ ಮಾಡಿ, ಇಲ್ಲೇ ಈ ಚೈನಲ್ಲಿ ತಗೊಂಡು ಒಟ್ಟು ಟೋಟಲು 7 ಬೀಡ್ಸ್ ಹಾಕೋಣ.
ಇನ್ನೊಂದು ಬೀಡ್ಸ್ ಆದರೆ ಆಯಿತು. ಇಲ್ಲೇ ಲಾಕ್ ಮಾಡಿ ಇದು 7 ಬೀಡ್ಸ್ ಆದಮೇಲೆ ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಕುಚ್ಚಿಗೆ 4 ಚೈನು, ಲಾಕ್ ಇಂಟು ದ ಸ್ಯಾರಿ, ಒಂದು ಚೈನ್ ಮತ್ತು ಲಾಕ್. ಇದೇ ಥರ ಸೇಮ್ ಎಲ್ಲ ಇದೇ ಥರನೇ ಹಾಕ್ತಾ ಹೋಗಬೇಕು. ಈಗ ಕುಚ್ಚು ಹಾಕೋದು ತೋರಿಸ್ತೀನಿ ಯಾವ ಥರ ಹಾಕಬೇಕು ಅಂತೇಳಿ. 100 ಎಳೆ ದಾರ ತಗೊಂಡಿದ್ದೀನಿ ಮತ್ತು ಇದು 25 ಎಳೆ ದಾರ ತಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗು. ಈಗ ಹಾಕೋದು ತೋರಿಸ್ತೀನಿ. ಇದನ್ನು ಇಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ಈ ಥರ ಅಗಲ ಮಾಡ್ಕೊಂಡಿದ್ದಾದ್ಮೇಲೆ ಬ್ಲೂ ಕಲರ್ ಸೆಂಟ್ರಿ ಬರೋ ಥರ ಹಾಕೋಣ. ಈ ಥರ ರೆಡಿ ಮಾಡಿಕೊಂಡು ಈ ಥರ 2 ಸರಿ ನಾಟ್ ಹಾಕಿದರೆ ಫುಲ್ ಟೈಟ್ ಆಗುತ್ತೆ. ಈ ಸೂಜಿನ ಇಲ್ಲೇ ಇದ್ರೊಳಗಾಶಿಂದ ತಗೊಂಬರೋಣ, ಬಿಚ್ಚೋದಿಲ್ಲ ಅವಾಗ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಡಿಸೈನ್ ಮಾಡೋದು ಅಂತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಮಾಡೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.